ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ವ್ಲಾಗ್ ಏನಂದರೆ, ಇವತ್ತು ಪಾಪುದು 2.5 ಮಂತ್ ವ್ಯಾಕ್ಸಿನೇಷನ್ ಇದೆ. ಸೊ ಹೊರಟಿದ್ದೀವಿ, ಹೋಗೋಣ ಅಂತ. ನಂದೆಲ್ಲ ಫ್ರೆಶ್ ಅಪ್ ಆಗಿ ಮುಗೀತು. ಪಾಪುಗೆ ಸ್ನಾನ ಮಾಡಿಸ್ಬೇಕು. ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ನಾನ ಮಾಡಿಸೋಕ್ಕೆ. ಸೊ ತಲೆ ಸ್ನಾನ ಮಾಡಿಸ್ಬೇಕಲ್ವಾ, ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ವ್ಯಾಕ್ಸಿನ್ ಹಾಕ್ಸ್ಕೊಬಂದಮೇಲೆ 1 ಡೇ 2 ಡೇ ಜ್ವರ ಇರುತ್ತೆ. ಸೊ ಮಾಡ್ಸೋಕ್ಕಾಗಲ್ಲ. ಸೊ ಇವತ್ತೇ ತಲೆಗೆಲ್ಲ ಸ್ನಾನ ಮಾಡಿಸ್ಬೇಕು. ಫಸ್ಟ್ ವ್ಯಾಕ್ಸಿನ್ ಹಾಕ್ಸ್ದಾಗಲೂ ಅಷ್ಟೇ, 1.5 ಮಂತ್ ವ್ಯಾಕ್ಸಿನೇಷನ್ ಹಾಕ್ಸ್ದಾಗ ಫುಲ್ಲು 2 ಡೇಸ್ ಫುಲ್ಲು ಜ್ವರ, ವಾಸಿನೇ ಆಗಿರಲಿಲ್ಲ. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಸೊ 2 ಡೇಸ್ ನೋಡು, ನೆಕ್ಸ್ಟ್ ಡೇ ಏನು ವಾಸಿ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗು ಅಂತೇಳಿದರು. ಸೊ ಅಲ್ಲಿಗೆ ವಾಸಿ ಆಯಿತು 2 ಡೇಸ್ಗೆ, ಮತ್ತೇನು ಹಾಸ್ಪಿಟಲ್ಗೆ ಹೋಗಲಿಲ್ಲ. ಸೊ ಇವಾಗ ಏನಾಗುತ್ತೋ ನೋಡಬೇಕು. ಸೊ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ಹೊರಟಿದ್ದೀವಿ. ತಿಂಡಿ ಕೂಡ ತಿಂದಿಲ್ಲ, ನೋಡೋಣ ಹೋಗಿ ಬಂದು ತಿನ್ನೋದೋ ಅಥವಾ ಇವಾಗೆ ತಿನ್ನೋದೋ. ಅಣ್ಣ ಬರ್ತಾಯಿದ್ದೀನಿ, ತಿಂಡಿ ತಿನ್ಕೊಂಡು ಒಂದು 10 ಮಿನಿಟ್ಸ್ ಅಂದ. ಸೊ ಅಷ್ಟರಲ್ಲಿ ಪಾಪುಗೆ ಸ್ನಾನ ಮಾಡಿಸ್ಬೇಕು. ನನ್ನ ದೊಡ್ಡ ಮಗ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಬೇಡ, ಇಲ್ಲೇ ಇರು, ನಿನಗೂ ಇಂಜೆಕ್ಷನ್ ಹಾಕ್ತಾರೆ ಅಂತ ಅಂದಿದ್ದಕ್ಕೆ, ಇಲ್ಲಮ್ಮ ನನಗಲ್ಲ ಹಾಕೋದು, ಪಾಪುಗೆ ಹಾಕೋದು, ನಾನು ಬರ್ತೀನಿ ಅಂತ ಅಂತಿದ್ದಾನೆ. ಸರಿ ಆಯಿತು, ಕರ್ಕೊಂಡೋಗೋಣ ಅಂತ ಅವನಿಗೂ ಕೂಡ ಅಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ. ಬರ್ತೀವಿ, ಇಲ್ಲೇ ಇರು ಅಂತ ಹೇಳಿ ಹೋಗಿರ್ತೀನಿ ಹೋಗುವಾಗ. ಆದ್ರೂ ಅವನು ಮತ್ತೆ ಸರಿ ಆಯ್ತಮ್ಮ ಅಂತೇಳಿ ಇಲ್ಲೇ ಇರ್ತಾನೆ. ಮತ್ತು ಅದಾದಮೇಲೆ ನಮ್ಮಮ್ಮನ, ಅಜ್ಜಿ ನನ್ನ ಅಮ್ಮ ಹತ್ರ ಬಿಡು, ನನ್ನ ಅಮ್ಮ ಹತ್ರ ಹೋಗಬೇಕು, ನನ್ನ ಅಮ್ಮ ಹತ್ರ ಕರ್ಕೊಂಡೋಗು, ಈ ಥರ ಎಲ್ಲ ಕೇಳ್ತಾನೆ. ಸೊ ಅಮ್ಮಗೂ ಕೂಡ ಸ್ವಲ್ಪ ಕೆಲಸ ಇದೆ, ನಾವು ಹೋಗಿ ಬರೋ ಅಷ್ಟರಲ್ಲಿ ಮುಗಿಸ್ಕೊಂಡ್ಲಿ. ಸೊ ಅವನು ಕೂಡ ಕರ್ಕೊಂಡೋಗೋಣ ಅಂತೇಳಿ, ಅವನಿಗೂ ಕೂಡ ತಿಂಡಿ ತಿನ್ನಿಸಿಲ್ಲ, ಕರ್ಕೊಂಡೋಗೋಣ ಅಂತೇಳಿ ಅಮ್ಮ ಸ್ನಾನ ಮಾಡಿಸ್ತಾರೆ. ನಾನು ತಾಯಿ ಕಾರ್ಡ್ ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀನಿ. ಸುಮ್ಮನೆ ಎಲ್ಲ ಅಂದರೆ ಎಲ್ಲ ಎತ್ಕೊಂಡು ಹೋಗಬೇಕು. ಮಕ್ಕಳಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ, ಬ್ಯಾಗ್ ಕ್ಯಾರಿ ಮಾಡಲೇಬೇಕು. ಸೊ ಇಲ್ಲೊಂದು ಜಸ್ಟ್ 5 ಕಿಲೋಮೀಟರ್ ಅಷ್ಟೇ. ನಮ್ಮ ಪಾಪುಗೆ 1.5 ಮಂತ್ ವ್ಯಾಕ್ಸಿನೇಷನ್ ಹಾಕ್ಸ್ದಾಗ ಇಲ್ಲೇ 2 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಸೊ ಅಲ್ಲಾಗ ಹಾಕ್ಸ್ಕೊಬಂದಿದ್ವಿ. ಇವಾಗ ಅವರೆಲ್ಲೋ ಟ್ರಾನ್ಸ್ಫರ್ ಆಗಿದ್ದಾರಂತೆ. ಸೊ ಇವಾಗ ಒಂದು 5 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ತಾಯಿ ಕಾರ್ಡ್ ಒಂದೇ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಬ್ಯಾಗೆಲ್ಲ ಅಂದರೆ ನಾನು ಮುಂಚೆಯಿಂದನೂ ಅಷ್ಟೇ, ಅಂದರೆ ಬ್ಯಾಗ್ ಎಲ್ಲೂ ಎತ್ಕೊಂಡು ಹೋಗೋಕೆ ಅಷ್ಟು ಇಷ್ಟನೇ ಇಲ್ಲ, ಅಷ್ಟು ಇಷ್ಟ ಆಗಲ್ಲ, ಇಷ್ಟನೇ ಇಲ್ಲ ಬ್ಯಾಗೆಲ್ಲ ಕ್ಯಾರಿ ಮಾಡೋಕ್ಕೆ. ಸೊ ಮಕ್ಕಳಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕ್ಯಾರಿ ಮಾಡಲೇಬೇಕು. ಏನೇ ಒಂದು ಥಿಂಗ್ಸ್ ಇದ್ದರೂ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಲೇಬೇಕು, ಇನ್ನೆಲ್ಲಿ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗುತ್ತಾ. ಸೊ ಒಂದು 5 ಕಿಲೋಮೀಟರ್ ಕಾರಲ್ಲಲ್ವ ಹೋಗ್ತಾ ಇರೋದು. ಸೊ ಏನು ಬೇಡ ಅಂತ ತಾಯಿ ಕಾರ್ಡ್ ಒಂದು ಕ್ಯಾರಿ ಮಾಡಿ. ಮುಂಚೆ ಎಲ್ಲಾದರೂ ಹೋಗ್ಬೇಕಂದ್ರೆ ನನ್ನ ಹಸ್ಬೆಂಡ್ ಜೊತೆ ನಾನು ಫೋನ್ ಒಂದು ಎತ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಹಂಗಲ್ಲ, ಬ್ಯಾಗ್ ಎತ್ಕೊಂಡೇ ಹೋಗಲೇಬೇಕು, ಎಲ್ಲಾದ್ರಲ್ಲಿ ಇಟ್ಕೋಬೇಕಲ್ವ. ಸೊ ಬ್ಯಾಗ್ ಬೇಕೇ ಬೇಕು, ತುಂಬ ಇಂಪಾರ್ಟೆಂಟ್ ಬ್ಯಾಗ್. ಮಕ್ಕಳು ಥಿಂಗ್ಸ್ ಎಲ್ಲ ಇಟ್ಕೋಬೇಕಲ್ವ. ಸೊ ಇವಾಗ ಜಸ್ಟ್ ಹತ್ರ ಇರೋದು ತಾಯಿ ಕಾರ್ಡ್ ಒಂದು ಎತ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಅಂದರೆ ಇವಾಗ ಏನು ಅಷ್ಟು ಭಯ ಇಲ್ಲ. ಅಂದರೆ ಮಕ್ಳಿಗೆ ನೋವಾಗುತ್ತೆ ಅಂದರೆ ಅಮ್ಮಂದಿರಿಗೆ ತುಂಬ ಒಂದು ಸ್ವಲ್ಪ ನೋವೇ ತಾನೆ. ಸೊ ಸ್ವಲ್ಪ ನೋವಿದೆ, ಬಟ್ ಆದರೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ಬಂದರೆ ಅಂದರೆ ಏನಾದರೂ ಆದರೆ ವಾಸಿ ಆಗುತ್ತೆ ಅಂತ. ಬಟ್ ಇವಾಗಾದರೂ ಓಕೆ. ಬಟ್ ನನ್ನ ಮಗ ಫಸ್ಟ್ ಹುಟ್ಟಿದಾಗ, ಅಂದರೆ ನನ್ನ ಫಸ್ಟ್ ಬೇಬಿ, ನನ್ನ ಸಣ್ಣ ವಿಷಯಕ್ಕೆ ಕೂಡ ಫುಲ್ ಅಳ್ತಾ ಇದ್ದೆ. ಅಂದರೆ ಅವಾಗ ಆಗ್ತಿರ್ಲಿಲ್ಲ, ಅಂದರೆ ಏನು ಅಷ್ಟು ಅಂದರೆ ಮಕ್ಕಳ ಬಗ್ಗೆ ಎಲ್ಲ ಥರ ನಾಲೆಡ್ಜ್ ಇರಲಿಲ್ವಲ್ಲ. ಸೊ ಏನಾದರೂ ಪುಟ್ಟಾಗಿ ಒಂದು ಜ್ವರ ಬಂದಿದ್ರು ಕೂಡ, ಒಂದೇನಾದರೂ ಚಿಕ್ಕದಾಗಿ ಕಚ್ಚಿದ್ರೆ, ಒಂದು ಚೂರು ಒಂದು ಪಿಂಪಲ್ ಆಗಿದ್ರು ಕೂಡ ಒಂಥರ ಏನೋ ಒಂಥರ ಭಯ, ಅಳು ಬರೋ ಥರ ಅತ್ತೇ ಬಿಟ್ಟಿದ್ದೀನಿ ಎಷ್ಟೋ ಸರಿ. ನನ್ನ ಮಗುಗೆ ಒಂದಿನ ಫುಲ್ ಜ್ವರ ಬಂದುಬಿಟ್ಟಿದೆ. ಸೊ ಹಾಸ್ಪಿಟಲ್ಗೆ ಹೋದರೆ ವಾಸಿ ಆಗುತ್ತೆ, ಬಟ್ ಆದರೆ ನನಗೇನೋ ಒಂಥರ ನೋವು. ಸೊ ಅತ್ತೇ ಬಿಟ್ಟಿದ್ದೀನಿ, ಸಖತ್ ಹತ್ಬಿಟ್ಟಿದ್ದೀನಿ ಅವತ್ತು. ಸೊ ಇವಾಗೇನಿಲ್ಲ, ಇವಾಗೇನಾದರೂ ಜ್ವರ ಬಂದರೆ ಹಾಸ್ಪಿಟಲ್ಗೆ ಹೋದರೆ ವಾಸಿ ಆಗುತ್ತೆ, ಅಥವಾ ಮನೆಯಲ್ಲೇ ಸಿರಪ್ ಇದ್ದರೆ ಕೂಡ ಹಾಕಿದ್ರೂ ವಾಸಿ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ಇವಾಗ ಅಷ್ಟು ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ. ಬಟ್ ಆದರೂ ಯಾರು ಮಾತಾಡ್ಸಿದ್ರೆ, ಯಾರು ಮುಟ್ಟಿದ್ರೆ ಏನಾಗುತ್ತೋ ಏನೋ, ತುಂಬ ಭಯ ಬಿಡು, ಅದೊಂಥರ ಎಕ್ಸ್ಪೀರಿಯೆನ್ಸ್. ಸೊ ಇವಾಗ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅಂದರೆ ಏನಾದರೆ ಏನಾಗುತ್ತೆ, ಅಂದರೆ ಏನಾದರೂ ಆದರೆ ಯಾವುದಾದ್ರೂ ಹಾಕಿದ್ರೆ ವಾಸಿ ಆಗುತ್ತೆ. ಸೊ ಇದೆಲ್ಲ ರೂಢಿ ಆಗಿಬಿಟ್ಟಿದೆ. ಸೊ ಕಾಮನ್ ಆಗಿದೆ. ಸೊ ಇವಾಗೇನು ಅಷ್ಟು ಭಯ ಇಲ್ಲ. ಬಟ್ ಆದರೂ ಪಾಪ ಅವನಿಗೆ ನೋವಾಗುತ್ತೆ.
ನೋಡುವ ಬಂದಮೇಲೆ ಏನಾದರೂ ಇವಾಗ ಐಸ್ ಅಂದರೆ ಫಸ್ಟ್ ಅಂದರೆ ಭಯ ಆಗೋದು, ಇವಾಗ ಏನಿಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಐಸ್ ಇಟ್ಟು ಮತ್ತು ಸಿರಪ್ ಹಾಕಿದ್ರೆ ವಾಸಿ ಆಗುತ್ತೆ. ನೋಡಬೇಕು, ಹೋಗುವ. ನನ್ನ ಮಗ ಬರ್ತಾ ಇದ್ದಾನೆ ಸ್ನಾನ ಮಾಡಿಕೊಂಡು. ನನ್ನ ಮಗನ ಸ್ನಾನ ಆಗಿದೆ. ಸೊ ಇವನಿಗೆ ಸ್ನಾನ ಮಾಡಿಸ್ಬೇಕು, ಮಲಗಿದ್ದಾನೆ ಪಾಪು. ಸೊ ಎಲ್ಲ ಕ್ಲಿಪ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೀವು ಕೂಡ ನೋಡಿ. ಇಬ್ಬರದು ಸ್ನಾನ ಮುಗೀತು, ಎಲ್ಲ ರೆಡಿ ಕೂಡ ಆಗಿದ್ದಾಯಿತು. ನನ್ನ ಮಗನ ಎದ್ದೋಳು ಹೋಗೋಣ ಅಂದರೆ, ಅಮ್ಮ ನಾನು ಮಲ್ಕೋತೀನಿ, ನಂಗೆ ನಿದ್ದೆ ಬರ್ತಿದೆ ಅಂತ ಅಂದ. ಇನ್ನೂ ತಿಂಡಿ ಕೂಡ ತಿಂದಿರಲಿಲ್ಲ. ನಮ್ಮಣ್ಣ ಬರ್ತಾಯಿದ್ದೀನಿ ರೆಡಿಯಾಗ್ರಿ ಅಂದ. ಸೊ ಇವಂದು ಕೂಡ ರೆಡಿ ಆಗಿದೆ. ಸೊ ಹೋಗೋಣ ಅಂತ ಕೂಡ ಹೊರಟ್ವಿ. ನನ್ನ ಮಗ, ಅಮ್ಮ ಪಾಪುಗಲ್ವ ಇಂಜೆಕ್ಷನ್ ಹಾಕ್ಸೋದು, ನನಗಲ್ಲ ಅಲ್ವಾ ಅಂದ. ನಿನಗಲ್ಲ, ಪಾಪುಗೆ ಹಾಕ್ಸೋದು, ನಡಿ ಹೋಗೋಣ ಅಂತೇಳಿ ಅವನು ಕೂಡ ಕೂರಿಸಿ. ಈ ನಡುವೆ ತುಂಬ ಅಬ್ಸರ್ವ್ ಮಾಡ್ತಾನೆ ಪಾಪು. ಫುಲ್ಲು ಏನಾದರೂ ಹೊಸ್ದಾಗಿ ಕಾಣಿಸಿದ್ರೆ ಸ್ಮೈಲ್ ಮಾಡೋದು. ನಿನಗೆ ನಿನಗೂ ಒಂದು ಕೊಡ್ಸೋಣ ಹೇಳ. ಯಾಕೆ? ಸೊ ನನ್ನ ಮಗನಿಗೆ ಪ್ರಾಣಿ ಅಂದರೆ ತುಂಬ ಇಷ್ಟ. ಅಲ್ಲೆಲ್ಲಾದರೂ ಹಸು ಕಾಣಿಸಿದ್ರೆ ಮತ್ತು ಕೋಳಿ ಕಾಣಿಸಿದ್ರೆ, ಅಮ್ಮ ಅಲ್ಲದಿದೆ, ಅಲ್ಲಿ ಕೋಳಿ ಇದೆ, ಅಲ್ಲಿ ಹಸು ಇದೆ ನೋಡು ಅಂತ ಹೇಳ್ಕೊಂಬರ್ತಿದ್ದ. ಅವನೇನಾದರೂ ಹೇಳಿದ್ರೆ ಪಾಪು ತುಂಬ ಅಬ್ಸರ್ವ್ ಮಾಡ್ತಿದ್ದ. ನಿದ್ದೆ ಮಾಡಬೇಡ ಬೊಬ್ಬು. ಅಲ್ಲಿ ನೋಡು, ಅಲ್ಲಿ ಮೇಲೆ ನೋಡು, ಅಲ್ಲಿ ಗಿಡ ಮರಗಳನ್ನ ಕಾಣಿಸ್ತಾವ. ಕಾಣಿಸ್ತಾವ ಬೊಬ್ಬು? ಏನು ಕಾಣಿಸ್ತಾವ? ಏನು ಕಾಣಿಸ್ತಾವ ಬೊಬ್ಬು? ಅವನಿಗೆ ನಿದ್ದೆ ಬಂದಿದೆ, ತೂಗುಡಿಸ್ತಾ ಇದ್ದ. ಸೊ ನಾವು ಕೂಡ ರೀಚ್ ಆದ್ವಿ. ಎದ್ದೋಳು ಮಗನೇ ಬಂತು ಹಾಸ್ಪಿಟಲ್ ಅಂದಿದ್ದಕ್ಕೆ. ನೀನು ಬರ್ತೀಯ ಅಂದಿದ್ದಕ್ಕೆ, ಇಲ್ಲ ಅಮ್ಮ ನಾನು ಬರಲ್ಲ, ನಾನು ಮಾಮ ಇಲ್ಲೇ ಇರ್ತೀವಿ ಅಂತ ಹೇಳ್ದ. ಹೇಳಿ ಮಾಮನು ಬರ್ರಿ, ಬರ್ತೀರ ಒಳಗೆ? ನೀನು ಮಾಮ ಇಬ್ಬರು ಬರ್ರಿ. ಹೋಗು ಮಾಮನ ಹತ್ರಕ್ಕೆ ಫಸ್ಟ್. ಬೊಬ್ಬು ಬೊಬ್ಬು ಏನಾಯಿತು? ಯಾಕೆ ಫುಲ್ ಸಾಕಾಗಿದೆ? ನಿನ್ಗೊಂದು ಹಾಕ್ಸೋಣ? ಹಾಕ್ಸೋಣೇನಾ? ಬೇಡ. ಸೊ ಒಳಗಡೆ ಹೋಗೋದು ಬೇಡ ಮಾಮ ಅಂತ ಹೇಳಿದ್ದಾನೆ. ಸೊ ಅವನು ಬಾ ಕಾರ್ಡ್ ಕೊಟ್ಟು ಬರೋಣ ಅಂತ ಕರ್ಕೊಬಂದಿದ್ದಾನೆ. ಎಲ್ಲಿ ನನಗೆ ಹಾಕ್ಸ್ತಾರೋ ಅಂತ ಮುಖ ಎಲ್ಲ ಫುಲ್ ಸಪ್ಪಗೆ ಮಾಡ್ಕೊಂಡಿದ್ದ. ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ. ಅವನ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಹೇಳಿದೆ ಕರ್ಕೊಂಡೋಗೋ ಹೊರಗಡೆ, ನಾನೇ ಹಾಕ್ಸ್ಕೊಂಬರ್ತೀನಿ ಅಂತೇಳಿ. ಮತ್ತು ನಾವು ಹೋಗಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟೇ. ಹೋಗಿದ ತಕ್ಷಣ ಕಾರ್ಡ್ ಇಸ್ಕೊಂಡು ಎಂಟ್ರಿ ಎಲ್ಲ ಮಾಡಿದ್ರು. ನಮ್ಮ ಪಾಪು ಮತ್ತು ಇನ್ನೊಂದು ಪಾಪು ಇಬ್ಬರೇ ಇದ್ದಿದ್ದು. ಸೊ ಫಸ್ಟ್ ನಮ್ಮ ಪಾಪುಗೆ ಹಾಕ್ತೀವಿ ಬನ್ನಿ ಅಂತ ಕರೆದ್ರು. ಸೊ ಇವನ್ನೆಲ್ಲ ನೋಡ್ತಾ ಇದ್ದ, ಅಬ್ಸರ್ವ್ ಮಾಡ್ತಾ ಇದ್ದ. ಸೊ ಅಂದರೆ ಇಂಜೆಕ್ಷನ್ಗಿಂತ ಮುಂಚೆ ಡ್ರಾಪ್ ಹಾಕ್ತಾರಲ್ವ, ಸೊ ಅದು ಹಾಕಿದ್ದಕ್ಕೆ ಮುಖ ಎಲ್ಲ ಒಂಥರ ಮಾಡ್ಕೊಂಡ. ಸೊ ಅವರು ಕೂಡ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂದರೆ ಫಸ್ಟೇ ಇಂಜೆಕ್ಷನ್ ಹಾಕೋದ್ಕಿಂತ ಮುಂಚೆನೇ ಸಿರಪ್ ಇದೆಯಾ, ಜ್ವರ ಕಾಮನ್ನಾಗಿ ಬಂದೇ ಬರುತ್ತೆ, ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಐಸ್ ಇಡಿ ಅಂತೆಲ್ಲ. ಸೊ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಬಟ್ ಇಂಜೆಕ್ಷನ್ ಹಾಕಿದ ತಕ್ಷಣ ತುಂಬ ಹತ್ಬಿಟ್ಟ. ನೋಡಿ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿದ್ದೀನಿ, ಎಷ್ಟು ಜೋರಾಗಿ ಅಳ್ತಿದ್ದಾನೆ ಅಂತ. ಇಂಜೆಕ್ಷನ್ಗಿಂತ ಮುಂಚೆ 2 ಡ್ರಾಪ್ ಹಾಕ್ಬೇಕಂತೆ. 1 ಡ್ರಾಪ್ ಮಾತ್ರ ಇತ್ತು, ಅದನ್ನು ಹಾಕಿದ್ರು. ಇನ್ನೊಂದು ಡ್ರಾಪ್ ಸ್ಟಾಕ್ ಖಾಲಿ ಆಗಿದೆ, ಹೇಳಿ ಕಳಿಸ್ತೀವಿ ಅವಾಗ ಬನ್ನಿ ಅಂದರು. ಸೊ ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಹೊರಗಡೆ ಹೋದಾಗ ಸ್ವಲ್ಪ ಸುಮ್ಮನೆ ಆದ. ಒಬ್ಬರಿ ಅವನೇನು ಅಳ್ತಾವನೆ, ತೆಗೀರಿ ಬಾಗ್ಲು, ಮುಟ್ಬೇಡ, ಸಮಾಧಾನ ಮಾಡು ಪಾಪನ್ನ.
ನನ್ನ ಮಗ ಹೊರಗಡೆ ಬಂದು ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದ ನಾವು ಯಾವಾಗ ಬರ್ತೀವೋ ಅಂತ. ಸೊ ಬಂದಿದ್ದ ತಕ್ಷಣ ಅಮ್ಮ ಪಾಪ ಅಳ್ತಿದ್ದಾನ ಅಂತ ಕೇಳ್ದ. ಅಳ್ತಿದ್ದಾನೆ, ಸಮಾಧಾನ ಮಾಡು ಬಾ ಅಂದರೆ, ಇಲ್ಲ ಅಮ್ಮ ನೀನೇ ಮಾಡು, ಸುಮ್ಮನೆ ಇರಿಸು ಅಂತ ಅಂದ. ಸೊ ಅವನು ಕೂಡ ಕಾರಲ್ಲಿ ಬಂದಮೇಲೆ ಸ್ವಲ್ಪ ಒಂದು 2 ಮಿನಿಟ್ಸ್ ತುಂಬ ಜಾಸ್ತಿ ಅತ್ತ. ಅದಾದಮೇಲೆ ನೆಕ್ಸ್ಟ್ ಸರಿ ಹೋದ, ಏನು ಅಳಲಿಲ್ಲ. ಮತ್ತು ಮನೆಗೆ ಬರೋವರೆಗೂ ಮಲ್ಕೊಂಡೇ ಇದ್ದ. ನನ್ನ ಮಗ ಫುಲ್ ಖುಷಿಯಾಗಿಬಿಟ್ಟಿದ್ದ, ನನಗೆ ಹಾಕ್ಸಿಲ್ಲ ಪಾಪುಗೆ ಮಾತ್ರ ಹಾಕ್ಸಿರೋದು ಅಂತ. ಅವನಿಗೆ ಫುಲ್ ನಿದ್ದೆ ಬಂದಿತ್ತು. ಸೊ ಮನೆಗೆ ಕೂಡ ಬಂದ್ವಿ. ತಕ್ಷಣ ಅಜ್ಜಿ ಬಂದೆ, ನನಗೆ ಹಾಕಿಲ್ಲ ಪಾಪುಗೆ ಮಾತ್ರ ಇಂಜೆಕ್ಷನ್ ಹಾಕಿದ್ರು ಅಂತ ನಮ್ಮಮ್ಮ ಹತ್ರ ಹೇಳ್ತಿದ್ದ. ಅಣ್ಣ ಡ್ರಾಪ್ ಮಾಡಿ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಅಣ್ಣ ಹೋದ. ನಾನು ಒಳಗಡೆ ಕರ್ಕೊಂಡೋಗಿ ಪಾಪುನ ಮಲಗಿಸೋಣ ಅಂತ ಮಲಗಿಸ್ದೆ. ಮಲ್ಕೊಬಿಟ್ಟ, ಏನು ಅಳಲಿಲ್ಲ. ನನ್ನ ಮಗ ಅಮ್ಮ ಎಲ್ಲಿಗೆ ಹಾಕಿರೋದು ಸೂಜಿ, ನೋವಾಗುತ್ತಾ ಪಾಪುಗೆ ಅಂತೆಲ್ಲ ಹೇಳ್ತಿದ್ದ. ನೀರಾಗೆಲ್ಲ ತಿಂದು ಹೋಗಿರಲಿಲ್ಲ. ಸೊ ಬಂದ ತಕ್ಷಣ ಹಾಕ್ಕೊಂಡು ಅವನಿಗೂ ತಿನ್ನಿಸಿ ನೀರಲ್ಲೆಲ್ಲ ಆಟಾಡ್ಕೊಂಡು ತಿಂತೀನಿ. ಉಪ್ಪು ತಿಂತೈತಲ್ಲ. ಗುಡ್ಡು ಯಾರು ಮಗನೇ ಗುಡ್ಡು? ನೀನು ಮಗನೆ ಗುಡ್ಡ ಯಾರ್ಯಾರಿಗಮ್ಮ ಜೀಜಿ? ಜೀಜಿ ಯಾರ್ಯಾರಿಗದು? ನಿಂಗೆ ಭಯನಾ ಸೂಜಿ ಹಾಕಿರೆ? ಭಯನಾ? ಫುಲ್ ಭಯ ಆಗ್ತೈತಾ? ಅದಕ್ಕೆ ನೀನು ಈಚೆ ಬಂದ್ಬಿಟ್ಟ? ಯಾರ ಹತ್ರ ಕೂತ್ಕೊಂಡಿದ್ದೆ ನೀನು? ಮಾಮ ಹತ್ರನೇ ಕೂತ್ಕೊಂಡಿದ್ದ. ಅವನಪ್ಪ ಪೂಜೆ ಹಾಕ್ಬಿಡ್ತಾರ ಅವ್ರು, ಸರಿ ಇಲ್ಲ ಅಲ್ವಾ? ನಿಂಗೆ ಪೂರ್ತಿ ಭಯ ಆಯ್ತೈತ ಬೊಬ್ಬು? ಅಯ್ಯಪ್ಪ, ಎಷ್ಟು ಜನ ಡಾಕ್ಟ್ರ್ ಇದ್ರು ಅಲ್ಲಿ? ಎಷ್ಟು ಜನ ಡಾಕ್ಟ್ರ್ ಇದ್ರು? ಚಿನ್ನಿ, ಅಷ್ಟೊಂದು ಜನ ಇದ್ರಲ್ವಾ? ಅವನಿಗೂ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಅದಾದಮೇಲೆ ಬಾರೋ ಮಲಗು ಅಂದರೆ, ಇಲ್ಲ ಅಮ್ಮ ನಾನು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಆಮೇಲೆ ಮಲಗ್ತೀನಿ ಅಂದ. ಸರಿ ಹೋಗು ಆಟಾಡು ಅಂತೇಳಿ, ಅಂದರೆ ಆಟ ಆಡೋಕ್ಕೆ ಅಂದರೆ ಅವನ್ನೆಲ್ಲ ಹೊರಗಡೆ ಹೋಗಲ್ಲ, ಮನೆಯಲ್ಲೇ ಆಟ ಆಡ್ಕೋತಾನೆ. ನೆಕ್ಸ್ಟ್ 1-3 o'clock ಹಂಗೆ ಪಾಪುಗೆ ತಲೆ ಬಿಸಿ ಆಗಿತ್ತು ಲೈಟಾಗಿ. ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿ ಇವಾಗೆ ಹಾಕೋಣ ಮತ್ತು ನೈಟ್ ಕೂಡ ಹಾಕೋಣ ಅಂಥೇಳಿ ಸಿರಪ್ ಹಾಕ್ತೆ. ಇವನು ಅಂದರೆ ಕುಡಿಯೋಲ್ಲ, ಎಲ್ಲ ಗೊತ್ತಾಗುತ್ತೆ ಈಗಾಗಲೇ. ಸೊ ಎಲ್ಲ ಹಾಕಿದ್ರೆ ಉಗಿಯೋ ಥರ ಆ ಥರ ಎಲ್ಲ ಮಾಡ್ತಿದ್ದ. ಅಂದರೆ ನನ್ನ ದೊಡ್ಡ ಮಗ ಹಂಗಲ್ಲ, ಒಂದು 5 ಮಂತ್ವರೆಗೂ ಏನಾದರೂ ಸಿರಪ್ ಹಾಕಿದ್ರು ಸ್ವೀಟ್ ಇದೆ ಅಂತ ಫುಲ್ ಕುಡಿತಾ ಇದ್ದ. ಇವನು ಹಂಗಲ್ಲ, ಎಲ್ಲ ಹೊರಗಡೆನೇ ಕುಡಿತಾನೆ. ಮತ್ತು ನೆಕ್ಸ್ಟು ಒಂದು ಕಾಫಿ ಮಾಡ್ಕೊಂಡು ಕುಡಿದು ತುಂಬ ತಲೆನೋಯ್ತಾ ಇತ್ತು. ದೇವ್ರ ಪೂಜೆ ಕೂಡ ಮಾಡೋದಿತ್ತು, ಮಾರ್ನಿಂಗ್ ಮಾಡೋಗಿರಲಿಲ್ಲ. ಸೊ ರಾಯರ ಪೂಜೆ ಕೂಡ ಮುಗಿಸ್ಕೊಂಡು ನನ್ನ ಮಗ ಆಟಾಡ್ತಾ ಇದ್ದ. ಮಲ್ಲಿಗೆ ಇಲ್ಲ ನೋಡಿ ಅಮ್ಮ, ನಾನು ಹಸು ಮೇಯಿಸ್ತೀನಿ, ಹಸು ಹೊಡಿತೀನಿ ಅಂತೇಳಿ ಹಸು ಹೊಡಿತಿದ್ದಾನೆ. ಮಲ್ಗು ಬಾ ಅಂದರೆ, ಅಮ್ಮ ನಾನು ಅಡುಗೆ ಮಾಡ್ತೀನಿ ಬಾ ನಿನಗೆ ತೋರಿಸ್ತೀನಿ ಅಂತ ಕರ್ಕೊಂಡೋದ. ನೋ ಹಾಟ್ ಬಾಕ್ಸ್ ಏನು ಇಡೋದು ಹೇಳೋದ್ರಲ್ಲಿ? ಮುದ್ದೆ ಟ್ರೈನ್ ಏನಾಗಿರುತ್ತೆ ಹೇಳು? ಗುಡ್ ಬಾಯ್. ನೆಕ್ಸ್ಟ್ ಎತ್ಕ. ಗುಡ್ ಬಾಯ್. ಗುಡ್ ಬಾಯ್. ಗುಡ್ ಬಾಯ್. ತೋರಿಸಿ ಎತ್ತಿ ನೀಟಾಗಿ. ಗುಡ್. ಏನು ಮಗನೇ ಅದು? ಅದೇ ಹೇಳೇನದು? ಗುಡ್. ಕಾಲ. ಓಕೆ ಓಕೆ, ನೆಕ್ಸ್ಟ್ ಎತ್ಕ. ಓಕೆ. ಅದು ಆಟ ಆಡಿ ಮುಗೀತು. ಮತ್ತು ಸಂಜೆ ಹಂಗೆ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಅಮ್ಮ ನನಗೆ ಹೊಟ್ಟೆ ಹಸಿತಿದೆ ಅಂತ ಅಂದ. ಅನ್ನ ಸಾಂಬಾರು ಅಷ್ಟು ತಿನ್ನೋದೇ ಇಲ್ಲ. ನೀನು ಅನ್ನ ಸಾಂಬಾರು ಮಾಡಿದರೆ ಅವ್ನು ಊಟ ಬೇಕು ಅಂತ ಅನ್ನೋದೇ ಇಲ್ಲ. ಮತ್ತು ಸಂಜೆ ತುಂಬ ಹೊಟ್ಟೆ ಹಶ್ವಾಗಿದೆ, ಅಮ್ಮ ನನಗೆ ಮೊಟ್ಟೆ ಅನ್ನ ಮಾಡಿಕೊಡು, ನಾನು ಪಾಪುನ ನೋಡ್ಕೋತೀನಿ, ನೀನು ಮೊಟ್ಟೆ ಅನ್ನ ಮಾಡಿಕೊಡು ಅಂದ. ಸರಿ ಆಯಿತು ನೋಡ್ಕೊ ಅಂತೇಳಿ ಅವನು ಕೂಡ ಎಗ್ ರೈಸ್ ಮಾಡಿ, ಇವನು ಪಾಪು ಕೂಡ ಅವನ ಜೊತೆನೇ ಆಟಾಡ್ತಿದ್ದ. ಎಲ್ಲಿಗೆ ಬರ್ತೈತೆ ಹೇಳು? ನಮ್ಮನೆಗೆ ಬಂದ್ಬಿಡ್ತೈತೆ. ನೀನು ಫಾಸ್ಟಾಗೆ ತಿಂದಾಕಿರೋ ಕೋತಿ ಬರಲ್ಲ, ಸರಿನಾ?
ನೀನು ಫಾಸ್ಟಾಗಿ ಎಲ್ಲ ಊಟ ಎಲ್ಲ ಮುಗಿಸ್ಬಿಡ್ಬೇಕು, ಓಕೆನಾ? ತಿಂದಾಕಿದ್ರೆ ಬರಲ್ಲ. ಜಾಸ್ತಿ ಮೊಟ್ಟೆ ಹಾಕಿದ್ದೀನಿ, ಜಾಸ್ತಿ ಮೊಟ್ಟೆ ಅಲ್ವಾ ಚಿನ್ನಿ? ನಿಂಗೆ ಜಾಸ್ತಿ ಮೊಟ್ಟೆ ಇಷ್ಟನಾ? ನಿಂಗೆ ಆಮ್ಲೆಟ್ ಇಷ್ಟನಾ, ಮೊಟ್ಟೆನ ಇಷ್ಟನಾ? ಆಮ್ಲೆಟ್ ಇಷ್ಟನೇ. ಹಾಂ, ಮೊಟ್ಟೆನ ಅದಕ್ಕೆ ಫುಲ್ ಫಾಸ್ಟಾಗಿ ತಿಂದಾಕ್ತಿ ಅಲ್ವಾ ಮಗನೆ? ಮಾಡು ಜೀಜಿ ಕುಡಿತ್ಯಾ? ಪಾಪು ಕೂಡ ಎತ್ಕೊಂಡ್ಲಿ ಅಂತೇಳಿ ತುಂಬ ಸೌಂಡ್ ಮಾಡ್ತಿದ್ದ. ಸೊ ಅವನು ಕೂಡ ಎತ್ಕೊಂಡು ಇವನಿಗೆ ಊಟ ಎಲ್ಲ ಮಾಡಿಸಿ ಮುಗಿಸಿ ಅದಾದಮೇಲೆ ಫುಲ್ ತಿಂದ. ಚಿನ್ನಿ ಚಿನ್ನಿ ಬಂಗಾರಿ ಮುದ್ದು 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 ಕ್ಯೂಟಿ ಕ್ಯೂಟಿ. ಯಾರಪ್ಪ ಕ್ಯೂಟಿ? ಕ್ಯೂಟಿ ಪೈ ಯಾರು? ನೀನು ಕ್ಯೂಟಿ ಪಯ್ಯ, ನೀನು ಕ್ಯೂಟಿ ಬಂಗಾರಿ ನೀನು ಕ್ಯೂಟ್. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೆ ವಿಡಿಯೋ ಬರ್ತಾ ಇರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಅಂದರೆ ಏನು ನಿನ್ನ ವಿಡಿಯೋನೇ ನೋಡಬೇಕಾ ನಾನು ಫಸ್ಟು ಅಂತೆಲ್ಲ ಬೈಕೊಳಕ್ಕೆ ಹೋಗಬೇಡಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಇದ್ದರೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ ಅಷ್ಟೇ. ಆದರೆ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ ಹಾಕಿ ಕರೆಕ್ಟ್ ಮಾಡ್ಕೋತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಶೇರ್, ಲೈಕ್, ಕಮೆಂಟ್ ಮಾಡಿ. ಫಸ್ಟೆಲ್ಲ ತುಂಬ ನರ್ವಸ್ಸು. ಅಂದರೆ ಒಂದು ವಿಡಿಯೋ ಮಾಡಬೇಕಂದ್ರೆ ಟೇಕ್ ತೊಗೋಬೇಕು ಗೊತ್ತಾ? ಸೊ ಈಗೆಲ್ಲ ಕಷ್ಟನೇ. ನಾವು ಸುಮ್ಮನೆ ವೀಡಿಯೋಸ್ ಅಂದರೆ ಬೇರೆಯವ್ರು ಮಾಡಿದಾಗೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡ್ತೀವಿ. ಅಂದರೆ ವಿಡಿಯೋ ಮಾಡೋದೇನು ಈಸಿ ಬಿಡಿ ಅಂದ್ಕೊಂಡು ಸುಮ್ಮನೆ ಕಾಮನ್ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ. ಸೊ ಎಲ್ಲ ಕಷ್ಟ ಇದೆ. ಎಲ್ಲ ಜಾಸ್ತಿ ಕಷ್ಟಪಟ್ರೇ ಅದು ಹೆಂಗೆ ಹೇಳ್ತಾರಲ್ಲ, ಕಷ್ಟಪಟ್ರೇ ಫಲ ಸಿಗೋದು ಅಂತ. ಸೊ ಆ ಥರ ಎಲ್ಲ ಕಷ್ಟಪಟ್ರೇ ಎಲ್ಲ ಸಿಗೋದು. ಸೊ ಫಸ್ಟ್ ಇನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನದಿಂದ ಆಸೆ ಇತ್ತು ಮಾಡಬೇಕು ಅಂತ. ಸೊ ಹಿಂಗೆ ಭಯ ನನಗೆ ಮಾತಾಡೋಕ್ಕೆ ಬರುತ್ತೋ ಹೆಂಗೋ ಅದು ಇದು ಅಂದ್ಕೊಂಡು ಸುಮ್ಮನಾಗಿದೆ. ಸೊ ಆದರೂ ಲಾಸ್ಟಲ್ಲಿ ಏನಾದರೂ ಆಗಲಿ, ಇವಾಗ ಎಲ್ಲರೂ ಫಸ್ಟಿಂದನೆಲ್ಲ ಮೇಲೆ ಬರೋದು. ಸೊ ಹಾಗಾಗಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಹಾಕಿ ಕರೆಕ್ಟ್ ಮಾಡ್ಕೋತೀನಿ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಸೊ ಇಷ್ಟ ಆಗಿದರೆ ಶೇರ್, ಲೈಕ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಬೈಕೊಳಕ್ಕೆ ಹೋಗಬೇಡಿ, ನಿನ್ನ ವೀಡಿಯೋನೇ ಫಸ್ಟ್ ನೋಡಬೇಕಾ ಅಂತ. ಸೊ ಕ್ಲಿಕ್ ಮಾಡಿ, ಫಸ್ಟ್ ನಿಮಗೆ ಬರುತ್ತೆ.